ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. ನಾನು ನಿಮಗೆ ಇವತ್ತು ಆಂಜನಪುರ ಸೆಕೆಂಡ್ ಬ್ಲಾಕಲ್ಲಿರುವಂತಹ ಲಕ್ಸುರಿ ತ್ರಿಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ಇದು ನಮಗೆ 20/30 BDA ಸೌತ್ ಗೇಟ್ ಈಸ್ಟ್ ಮೇನ್ ಡೋರ್ ಇರುತ್ತೆ. ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ. ಮನೆ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಫಿನಿಶಿಂಗ್ ಮಾಡಿ ಕೊಟ್ಟಿದ್ದಾರೆ. ಹೋಗೋಕ್ಕೆ ಮಾತು ಸಾಲದು, ಅಷ್ಟು ಚೆನ್ನಾಗಿದೆ ಮನೆ. ಇದು CNC ಗೇಟು 4 ಫೋಲ್ಡಬಲ್ ಸಿಗುತ್ತೆ ಮತ್ತು ವಾಕಬಲ್ ಗೇಟ್ ಸಿಗುತ್ತೆ. ನಿಮಗೆ ವಾಲ್ ಕ್ಲ್ಯಾಂಡಿಂಗ್ ಎಲ್ಲ ಗ್ರಾನೈಟು ಮತ್ತು ಸ್ಟ್ರೆಚರ್ ಪೇಂಟು, ನ್ಯಾಚುರಲ್ ವುಡನ್ ವಾಲ್ ಕ್ಲ್ಯಾಂಡಿಂಗ್ ಆಗಿದೆ. ಸ್ಪಾಟ್ಲೈಟ್ ಎಲ್ಲ ನಿಮಗೆ ಇನ್ಸ್ಟಾಲ್ ಮಾಡಿದ್ದಾರೆ. ಸಖತ್ತಾಗಿದೆ ನಿಜವಾಗ್ಲೂ ಮನೆ. 25-20 ಅಡಿ ಟಾರ್ ರೋಡು ಸಿಗುತ್ತೆ. ಒಳಗಡೆ ಹೋಗೋಣ ಬನ್ನಿ. ಫುಲ್ ಡೆವಲಪ್ ಆಗಿದೆ, ಚೆನ್ನಾಗಿದೆ ಮನೆ. ನಾನು ವಾಕಬಲ್ ಗೇಟಿಂದ ಎಂಟ್ರಿ ಆಗ್ತಾಯಿದ್ದೀನಿ. ಆಗ್ತಿದ್ದಂಗೆ ಕಾವೇರಿ ಪಾಯಿಂಟ್ ಕಾಣಿಸ್ತಿದೆ. ಆಲ್ರೆಡಿ ಮೀಟರ್ ಇನ್ಸ್ಟಾಲ್ ಮಾಡಿದ್ದಾರೆ. ಮತ್ತು ಪಾರ್ಕಿಂಗ್ ಲೇಔಟ್ ನೋಡ್ತಾ ಇದ್ದೀರಾ. 2x4 ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. 8 ಅಡಿ ಹೈಟ್ ಆಗಿದೆ. ಮ್ಯಾಟ್ ಫಿನಿಶಿಂಗ್ ಇರುತ್ತೆ. ಫ್ಲೋರಿಂಗ್ ಬಂದು ನಿಮಗೆ 1x1 ಸೆರಾಮಿಕ್ ಟೈಲ್ಸು, ಆ್ಯಂಟಿ ಸ್ಕಿಡ್ಡು. ಇಲ್ಲಿ ನಾವು 2 ಕಾರ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ಅಕ್ಕಪಕ್ಕ ನಿಲ್ಲಿಸ್ಕೋಬಹುದು. ಅಷ್ಟು ಚೆನ್ನಾಗಿದೆ. ಮತ್ತು ಇಲ್ಲಿ ಎಲೆಕ್ಟ್ರಿಕ್ ಮೀಟರ್ ನಿಮ್ಗಲ್ಲಿ ಸಿಗುತ್ತೆ. POP ಫಾಲ್ ಸೀಲಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ನಾನು ವಿತೌಟ್ ಲೈಟ್ ತೋರಿಸ್ತಾ ಇದ್ದೀನಿ. ಹಾಗೆ ನಮಗೆ ಇಲ್ಲಿ ಬೋರ್ವೆಲ್ ಇದೆ, ಅಲ್ಲಿ ಸಂಪ್ ಇದೆ. ಅದಕ್ಕೆ ಇಂಡಿಯನ್ ಕಾಮನ್ ಟಾಯ್ಲೆಟ್ನ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ. ಸೂಪರ್. ಇಲ್ಲಿ CNC ಕಟ್ಟಿಂಗು ಮತ್ತು ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿದ್ದೀವಿ. ವೆಂಟಿಲೇಷನ್ ಎಲ್ಲ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ಸ್ಟೇರ್ಕೇಸ್ ಕೆಳಗಡೆ ಗ್ಯಾಸ್ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ನಾವು ಸಿಲಿಂಡರ್ ಎಲ್ಲ ಅಲ್ಲಿ ಇಟ್ಕೋಬಹುದು. ಅದಕ್ಕೆ ಸೇಫ್ಟಿಗೋಸ್ಕರ ಗೇಟ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಈ ಮನೆಯ ಲಕ್ಷಣ. ಆ್ಯಕ್ಚುಲಿ ಮೇಲೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಸ್ ಪರ್ ವಾಸ್ತು ಪ್ರಕಾರ ಇರುವಂತಹ ಮನೆ ಇದು. 3.5 ಅಡಿ ವೈಡ್ ಸ್ಟೇರ್ಕೇಸ್ ಬರುತ್ತೆ. ಆ್ಯಂಟಿ ಸ್ಕಿಡ್ ಲಪೋತ್ರ ಗ್ರ್ಯಾನೈಟು, SS ರೈಲಿಂಗ್ಸು 304 ಗೇಜಿಂದು. ಸ್ಲಿಪ್ಪರ್ ಬಿಟ್ಟು ಮೇಲೆ ಹೋಗೋಣ. ನೋಡಿದ್ರೆ ಈಗ ಹ್ಯಾಂಡ್ ಗ್ರಾಬರ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಮೇಂಟೆನೆನ್ಸ್ ಈಸಿಗೆ ಮ್ಯಾಟ್ ಫಿನಿಶಿಂಗು 2x4 ವೆಟ್ರಿಫೈಡ್ ಟೈಲ್ಸು. ಮತ್ತು ಈ ಕಡೆ ಗ್ರಾನೈಟ್ ವಾಲ್ ಕ್ಲ್ಯಾಂಡಿಂಗ್ ಕೊಟ್ಟಿದ್ದಾರೆ. ಇದು ಹೈಲೈಟ್ಸು. ಈ ಮನೆಗೆ ಕಳಪೆ ಕಾಮಗಾರಿಕೆ ಅನ್ನೋದಿಲ್ಲ, ಬಿಕಾಸ್ ಅಷ್ಟು ವರ್ಕ್ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬಂದಿದೆ. ಟಫನ್ ಗ್ಲಾಸು ಸೇಫ್ಟಿಗೋಸ್ಕರ ಮತ್ತು SS ರೈಲಿಂಗ್ಸ್ ಅಟ್ಯಾಚ್ ಆಗಿದೆ. ಅದು ನೋಡಿರಿ 3D ಟೈಲ್ಸ್ ಹಾಕಿರೋದು. ಲುಕ್ಕು ಚೆನ್ನಾಗಿದೆ. ಓಕೆ, ಹೊಸ ಪ್ರಯತ್ನ, ಬಟ್ ಹೆವಿ ಚೆನ್ನಾಗಿದೆ. ಈ ಕಡೆ PVC ಫಾಲ್ ಸೀಲಿಂಗು, ಸ್ಪಾಟ್ ಲೈಟ್ ಎಲ್ಲ ಸಿಗುತ್ತೆ. ಮತ್ತು ಬುದ್ಧ, ಅದು ಸ್ಟಿಕ್ಕರು ಹೇಗೆ ಬೇಕೋ ಹಾಗೆ ಇಟ್ಕೋಬೋದು ಅಥವಾ ರಿಮೂವ್ ಮಾಡ್ಕೋಬೋದು. ಮೇನ್ ಡೋರ್ ನೋಡ್ತಾ ಇದ್ದೀರಾ. 30-40ಗೆ ಈ ಥರ ಕೊಡುವಂತಹದ್ದು ಡಿಸೈನು. ಆ ಥರ ಹ್ಯಾಂಡ್ ಕರ್ವಿಂಗಿಂದ ಮಾಡಿರುವಂತಹ ಡಿಸೈನ್ ಎಲ್ಲ ಪ್ಯಾಟರ್ನ್ ಸಿಗುತ್ತೆ ಇದರಲ್ಲಿ. ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ. ಮೇನ್ ಡೋರ್ ನೋಡಿ ಎಷ್ಟು ಸಿಂಪಲ್ಲಾಗಿ ಕೊಟ್ಟಿದ್ದಾರೆ. ಗೆಳೆಯರಿ, ಈಗ ಹಾಲು. ಫ್ಲೋರಿಂಗು ಗ್ರ್ಯಾನೈಟು. ನಿಮಗೆ ಫೋಟೋ ಫ್ರೇಮ್ಗಳೆಲ್ಲ ಬೇಕಾದರೆ ಹ್ಯಾಂಗ್ ಮಾಡ್ಕೋಬೋದು. ವಾಲ್ ಕ್ಲೈನಿಂಗ್ ಎಲ್ಲ ಆ ಥರ ಕೊಟ್ಟಿದ್ದಾರೆ, ಲುಕ್ ಇನ್ಕ್ರೀಸ್ಗೋಸ್ಕರ. ಫಾಲ್ ಸೀಲಿಂಗ್ ಬಗ್ಗೆ ಹೇಳಬೇಕು. POP ಆ್ಯಂಡ್ CNC ಕಟ್ಟಿಂಗಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ನ ಕೊಟ್ಟಿದ್ದಾರೆ. ಇದು ಲಕ್ಸುರಿಯಾಗಿ ಬಂದಿದೆ ಹಾಲ್ಗೆ. ಈಗ TV ಸ್ಟ್ಯಾಂಡ್ ಹತ್ರ ನಾನಿದ್ದೀನಿ. ಆಪೋಸಿಟ್ಟು ನೀವು ವಾಲ್ ಏನು ನೋಡ್ತಿದ್ದೀರಾ, ಅದು ಸೋಫಾ ಸೆಟ್ ಅಲೈನ್ಮೆಂಟು. ನೀವು ಎಲ್ ಶೇಪಲ್ಲಿ ದೊಡ್ಡದಾಗಿ ಇಟ್ಕೋಬೋದು. ಹಾಗೆ ವೆಂಟಿಲೇಷನ್ಗೆ ನಾವು ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಇದು ಮಧ್ಯದಲ್ಲಿರುವಂತಹ ಗ್ಲಾಸ್ ವರ್ಕು ಫಿಕ್ಸ್ ಇರುತ್ತೆ. ನಿಮಗೆ ಆ ಕಡೆದು ಮತ್ತು ಈ ಕಡೆ ಶಟರು ಓಪನ್ ಆಗುತ್ತೆ. ನಮಗೆ 4x8 ಇದೆ ಅನಿಸುತ್ತೆ. ಹೆವಿ ದೊಡ್ಡ ವಿಂಡೋ ಕೊಟ್ಟಿದ್ದಾರೆ. ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಈ ವಾಲಿಂದ ಆ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ. TV ಯೂನಿಟ್ ಏನಿದೆಯಲ್ಲ, ವಾಲ್ ಮೌಂಟ್ ಆಗಿರುತ್ತೆ. ಎಷ್ಟು ದೊಡ್ಡ TV ಇದ್ದರೂ ಈಸಿಯಾಗಿ ಮೌಂಟ್ ಮಾಡ್ಬೋದು. ಮತ್ತು ಈ ಕಡೆ ಸೈಡು ವಿಂಡೋ, ಮೇನ್ ಡೋರು, POP ಫಾಲ್ ಸೀಲಿಂಗು.
ಓಕೆ, ನಾನೀಗ ವಿಂಡೋ ಹತ್ರ ನಿಂತ್ಕೊಂಡು ಈ ಕಡೆ ಕೌಂಟ್ ಮಾಡ್ತೀನಿ. ಇದು ನೋಡಿ, ಇಂಟೀರಿಯರ್ ವರ್ಕು ಈ ಮನೆಗೆ ಸೆಲ್ಯೂಟ್ ಹೊಡಿಲೇಬೇಕು. ತುಂಬ ಪ್ರೊಫೆಷನಲಿಸಮ್ ಆಗಿ ಮಾಡಿಕೊಟ್ಟಿದ್ದಾರೆ. ಫಿನಿಶಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಂದಿದೆ, ಡೌಟೇ ಇಲ್ಲ. ಓಕೆ, ಇದು ಒಂದು ಇಂಟೀರಿಯರ್ ವರ್ಕ್ ಮಾಡಿರುವಂತಹ ಹಾಲು. ಓಕೆ, ನಿಮ್ಗೆ ಅಲ್ಲಿ UPS ಪಾಯಿಂಟ್ ಅದೆಲ್ಲ ಬೇಕಾದ್ರೆ ಮಾಡ್ಕೋಬಹುದು. ಸ್ಟೋರೇಜ್ ಎಲ್ಲ ಇದೆ, ಲಕ್ಸುರಿಯಾಗಿದೆ. ಇದು ಪ್ರೊಫೈಲರು, ಇನ್ಬಿಲ್ಟ್ ಲೈಟು, ಅಕ್ರಾಲಿಕ್ಕು, ನಿಮಗೆ ವಾಲ್ ಕ್ಲೈಂಡಿಂಗ್ ಎಲ್ಲ ಇರೋದು ಇಂಟೀರಿಯರ್ ವರ್ಕ್. ಅದು ಎಷ್ಟು ಹೇಳಿದ್ರು ಕಡಿಮೆನೇ. ಇಲ್ಲಿ ಪೂಜಾ ರೂಮ್ ಇದೆ. ಪೂಜಾ ರೂಮ್ಗಿಂತ ಮುಂಚೆ ಫಾಲ್ ಸೀಲಿಂಗು ಮತ್ತು ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ಗೆಳೆಯರೆ, ಪೂಜಾ ರೂಮು ಎಲ್ಲ ಟೀಕುಡ್ಡಲ್ಲಿ ಮಾಡಿರೋದು. ಇದು ಫುಲ್ ಟೀಕುಡ್ಡು, ಹಿಚ್ಚಿಂಗ್ ಗ್ಲಾಸ್. ಒಬ್ಬರು ಕೂತ್ಕೋಬೋದು, ಡೌಟೇ ಇಲ್ಲ. ಪಕ್ಕ 100% ಒಬ್ಬರು ಕೂತ್ಕೊಂಡು ಪೂಜೆನ ಮಾಡಬಹುದು. ಫೋಟೋ ಎಲ್ಲ ಇಡೋದಕ್ಕೆ, ಪೂಜೆ ಸಾಮಗ್ರಿ ಎಲ್ಲ ಇಡೋದಕ್ಕೆ ಡ್ರಾಯರ್ ಎಲ್ಲ ಇದೆ. ಇಲ್ಲಿ CNC ಕಟ್ಟಿಂಗಲ್ಲಿ ಓಮು, ಬ್ಯಾಕಲ್ಲಿ ಲೈಟು ತುಂಬ ಚೆನ್ನಾಗಿದೆ. ಅದು ಕೂಡ ಇಲ್ಲೂ ಅಷ್ಟೇ ಟಫನ್ ಗ್ಲಾಸು, ಪೇಂಟೆಡು ಗ್ಲಾಸ್ ಸಿಗುತ್ತೆ. ವಾಲ್ ಕ್ಲೈಂಡಿಂಗ್ ಎಲ್ಲ ಪ್ಯೂರ್ ವೈಟ್ ವೆಟ್ರಿಫೈಡ್ ಟೈಲ್ಸು, ಗೋಲ್ಡನ್ ಬಾರ್ಡರು. ಇದು ಪೂಜಾ ರೂಮ್ ಆಯಿತು. ಈಗ ಅಡುಗೆ ಮನೆಗೆ ಎಂಟ್ರಿ ಆಗೋಣ. ಇಲ್ಲೂ ಅಷ್ಟೇ ನಿಮಗೆ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ಸಿಗುತ್ತೆ ವಿತ್ ಪ್ರೊಫೈಲ್ ಲೈಟ್ ಇನ್ಬಿಲ್ಟು. ಇಲ್ಲಿ ಸ್ಟೇರ್ ಕೇಸು ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ. ಎಸ್ಪೆಷಲಿ ಇಲ್ಲಿ ನೋಡಿ, ಇದು ಚೈನ್ ಲಿಂಕು ಸ್ಟೇರ್ ಕೇಸಿಗೆಲ್ಲ ಕೊಟ್ಟಿರೋದು. ಎರಡು ವೈಟ್ ಏನು ಕೊಟ್ಟಿದ್ದಾರಲ್ಲ, ನ್ಯಾಚುರಲ್ ವುಡನ್ ಪ್ಯಾಟರ್ನ್ಗೆ, ಅದು ಹೈಲೈಟಾಗಿ ಮಾಡ್ತಾಯಿದೆ. ಇದಿಷ್ಟು ಹಾಲ್ ಆಯಿತಾ. ಈಗ ಅಡುಗೆ ಮನೆ ತೋರಿಸ್ತೀನಿ. ಇಲ್ಲಿ ನಮಗೆ 2 ಪಾರ್ಟೇಷನ್ ಮಾಡಿದ್ದಾರೆ. ಒಂದು ರೈಟ್ ಸೈಡಿಗೆ ಮತ್ತು ಲೆಫ್ಟ್ ಸೈಡಿಗೆ. ರೈಟ್ ಸೈಡಿಗೆ ಡೈನಿಂಗ್ ಹಾಲ್ ಏರಿಯಾ ಎಲ್ಲ ಇದೆ, ಲೆಫ್ಟ್ ಸೈಡಲ್ಲಿ ಅಡುಗೆ ಮನೆ ಇದೆ. ಈ ಎರಡರ ಮಧ್ಯದಲ್ಲಿ ಕ್ರಾಫ್ಟರ್, UPVC ಕ್ರಾಫ್ಟರ್ ಅಂತ ಹೇಳ್ತೀವಿ, ಕೊಟ್ಟಿರೋದು. ಅದರಲ್ಲಿ ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿರೋದು. ಇದೆ ಈ ಅಡುಗೆ ಮನೆಗೂ ಲುಕ್ ಇನ್ಕ್ರೀಸ್ ಮಾಡ್ತಾ ಇರೋದು. 2030ರಲ್ಲಿ ಏನೇನು ಬೇಕೋ ಅದೆಲ್ಲ ಸೌಲಭ್ಯಗಳನ್ನು ಈ ಮನೆಯಲ್ಲಿ ಒದಗಿಸ್ಕೊಟ್ಟಿದ್ದಾರೆ. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. ಸಾಫ್ಟ್ ಆ್ಯಂಡಮ್ ಬಾಕ್ಸ್ಗಳು. ನಿಮಗೆ ಒಲೆ ಇಲ್ಲಿ ಬರುತ್ತೆ, ಚಿಮ್ನಿ ಪಾಯಿಂಟು ಅಲ್ಲಿದೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಮಾಡಿದ್ದಾರೆ. ಹಾಗೆ ವಾಟರ್ ಪ್ಯೂರಿಫೈ ಇನ್ಬಿಲ್ಟು ಅದರೊಳಗಡೆ ಸಿಗುತ್ತೆ. ಇಲ್ಲಿ ವಾಷಿಂಗು, ಸರಿನಾ. ಮತ್ತು ಇಲ್ಲಿ ಯುಟಿಲಿಟಿ ಇದೆ. ಅದಕ್ಕಿಂತ ಮುಂಚೆ ಇಲ್ಲಿ ಮೈಕ್ರೋವೇವ್ ಏನಾದರೂ ಇಟ್ಕೊತೀರಂತಂದರೆ ಪಾಯಿಂಟ್ಗಳೆಲ್ಲ ಮಾಡಿದ್ದಾರೆ. ಒಳಗಡೆ ಬೇಕಾದ್ರೂ ಇಟ್ಕೋಬಹುದು. ಇಲ್ಲಿ ಒಳಗಡೆ ಬೇಕಾದ್ರೆ ಇಟ್ಕೋಬೋದು. ಮೈಕ್ರೋವೇವ್ ಎಲ್ಲ ಇದ್ದರೆ ಎಲ್ ಶೇಪ್ ಸ್ಲ್ಯಾಬ್ ಬರುತ್ತೆ. ಓಕೆ, ಮತ್ತು ಇಲ್ಲಿ ನಮಗೆ ಒಂದು ಯುಟಿಲಿಟಿ ಇದೆ ನೋಡಿ. ಅಡುಗೆ ಮನೆಯಲ್ಲಿ ಯುಟಿಲಿಟಿ ಎಲ್ಲ ಕೊಟ್ಟಿರುವಂಥದ್ದು. MS ರೈಲಿಂಗ್ಸ್ ಮಾಡಿದ್ದೀವಿ ಸೇಫ್ಟಿಗೆ. ಇಲ್ಲಿ ಕೂಡ ನೀವು ಒಂದು ಹ್ಯಾಂಡ್ ವಾಶ್ ಬೇಕಾದ್ರೆ ಇಟ್ಕೋಬಹುದು. ಇನ್ಲೆಟು ಔಟ್ಲೆಟ್ ಎರಡೂ ಕೂಡ ಇದೆ. ವೆಟ್ರಿಫೈಡ್ ಟೈಲ್ಸ್ ಇದೆ ನೋಡಿ, ಎಕ್ಸಾಕ್ಟ್ಸ್ ಇದೆ ಇದು ಚಿಮ್ನಿದು. ಆಮೇಲೆ ನೀವು ರಸ್ತೆ ಹತ್ರ ಇರೋದ್ರಿಂದ ಇದು ನೀವು ಅಲ್ಲಿದ್ದಾನೆ ಭಾರವಾದ ವಸ್ತುಗಳು ಈಸಿಯಾಗಿ ತಕ್ಕೋಬೋದು ಅನ್ನೋ ಕಾರಣಕ್ಕೆ ಇಲ್ಲಿ ಲಾಕ್ ಸಿಸ್ಟಮ್ ಮಾಡಿಕೊಟ್ಟಿದ್ದೀವಿ. ಓಪನ್ ಮಾಡಿಬಿಟ್ರೆ ನೀವು ಫುಲ್ ಓಪನ್ ಆಗುತ್ತೆ. ಇಲ್ಲಿದ್ದ ಕೂಡ ನೀವು ಕೆಲವು ವಸ್ತುಗಳನ್ನು ಮೇಲ್ಗಡೆಗೆ ಕ್ಯಾರಿ ಮಾಡ್ಬೋದು. ಈ ಫ್ಲೋರ್ಗೆ ಒಂದು ಕಾಮನ್ ಟಾಯ್ಲೆಟ್ ಅನ್ನೋದು ಬೇಕೇ ಬೇಕಾಗುತ್ತೆ. ಅದು ನಮಗೆ ಇಲ್ಲಿ ಸಿಗುತ್ತೆ. ಹೆವಿ ದೊಡ್ಡದಾಗಿದೆ ಬಾತ್ರೂಮ್ ಕೂಡ. ವಾಲ್ಮೌಂಟ್ ಕಮೋಡ್ ಸಿಗುತ್ತೆ. ವೆಟ್ರಿಫೈಡ್ ಟೈಲ್ಸ್ ಎಲ್ಲ ಟಾಪ್ ಟು ಬಾಟಮ್ ಇದೆ. ಬಾತ್ರೂಮ್ ಆ್ಯಕ್ಚುಲಿ ಇಲ್ಲಿ ನೋಡಿ ಶವರ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಬಾತ್ರೂಮೇ ಇದು. ಶವರ್ ಪಾಯಿಂಟ್ ಎಲ್ಲ ಬಂತು ಅಂತಂದರೆ ಸ್ನಾನ ಎಲ್ಲ ಮಾಡ್ಕೋಬೋದು ಅಂತ ಅರ್ಥ. ಅದಕ್ಕೆ ಬಾತ್ರೂಮು, ಇಲ್ಲಾಂದರೆ ಕಾಮನ್ ಟಾಯ್ಲೆಟ್ ಆಗಿರುತ್ತೆ. ಇದು ಒಂದು ಯುಟಿಲಿಟಿ ಲುಕ್ಕು. ಈಗ ನಾನು ನಿಮಗೆ ಡೈನಿಂಗ್ ಹಾಲ್ ಏರಿಯಾನ ತೋರಿಸ್ಕೊಡ್ತೀನಿ. ಈಗೇನು ನೋಡ್ತಿದ್ದೀರಾ, ಆಪೋಸಿಟಲ್ಲಿ ಫ್ರಿಜ್ನ ಇಟ್ಕೊಳ್ಳೋದಕ್ಕೆ ಪಾಯಿಂಟ್ನ ಮಾಡಿಕೊಟ್ಟಿರೋದು. ಈ ಸ್ಟೇರ್ ಕೇಸ್ ಕೆಳಗಡೆ ಡೋರ್ ವಾರ್ಡ್ರೋಬರ್ನ ಮಾಡಿಕೊಟ್ಟಿದ್ದಾರೆ. ಅಂದರೆ ನೀವು ಸ್ಟೋರೇಜ್ ಏನಾದರೂ ಯೂಸ್ ಮಾಡ್ಕೋಬೋದು, ಅಥವಾ UPS ಆ ಕಡೆ ಇದೆ ಕನ್ವರ್ಟ್ ಮಾಡ್ಕೋಬೋದು. ಇದು ಡೈನಿಂಗ್ ಹಾಲ್ ಏರಿಯಾ. ಇಲ್ಲಿ ನೀವು 4 ಸೀಟ್ ಇರುವಂತಹ ಡೈನಿಂಗ್ ಟೇಬಲ್ನ ಈಸಿಯಾಗಿ ಹಾಕೋಬೋದು. ಪ್ಯಾಂಟ್ರಿ ಯೂನಿಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಹತ್ರ ಮೈಕ್ರೋವೇವ್ ಆ ಕಡೆ ಎಲ್ಲ ಇಟ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಇಲ್ಲೆಲ್ಲ ಇದೆ, ಇಟ್ಕೋಬಹುದು. ಇದಿಷ್ಟು ಡೈನಿಂಗ್ ಹಾಲ್ ಏರಿಯಾದ್ದು. ವೆಂಟಿಲೇಷನ್ಗೆ 5x4 ಇರುವಂತಹ ಬಿಗ್ ವಿಂಡೋನ ಮಾಡಿಕೊಟ್ಟಿದ್ದಾರೆ.
ಚೆನ್ನಾಗಿ ವೆಂಟಿಲೇಷನ್ ಬರ್ತಾ ಇದೆ. ನೋಡ್ತಾ ಇದ್ದೀರಾ, ಬಿಸಿಲೆಲ್ಲ ಒಳಗಡೆ ಬಂದಿದೆ. ಇಲ್ಲಿ ಟ್ಯಾಪ್ ಆ್ಯಪು, ಊಟ ಮಾಡಿದ ತಕ್ಷಣ ಕೈ ತೊಳ್ಕೊಳ್ಳೋದಕ್ಕೆ ಟ್ಯಾಪ್ ಅಪ್ ಬರುತ್ತೆ. ಮತ್ತು ಇಲ್ಲಿ ಒಂದು ಮಿರರು. ಹೈಲೈಟ್ ಮಸ್ತಾಗಿದೆ ಗುರು ಮನೆ ಮಾತ್ರ. ಮನಸಾರೆ ಹೇಳ್ತಾ ಇದ್ದೀನಿ, ಇಂಥ ಮನೆಗಳು ರೇರಾಗಿ ಬರೋದು ನೋಡಿ. ಈಗ ನಾನು ನಿಮಗೆ ಫುಲ್ ಕವರ್ ಮಾಡಿಕೊಟ್ಟಿದ್ದೀನಿ ಒಂದು ಫಸ್ಟ್ ಫ್ಲೋರಲ್ಲಿ ಏನೇನಿದೆ ಮನೆ ಬಗ್ಗೆ ಅಂತ. ಈಗ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ಆ್ಯಸ್ ಇಟ್ ಈಸ್ ನಮಗೆ 3 ಫೀಟ್ ಬರುತ್ತೆ ಸ್ಟೇರ್ ಕೇಸು. SS 304 ಗೇಜಿನ ಕೊಟ್ಟಿದ್ದಾರೆ. ಹ್ಯಾಂಡ್ ಡ್ರೈವರ್ ಎಲ್ಲ, ರೈಲಿಂಗ್ಸ್ ಎಲ್ಲ. ಗೆಳೆಯರೆ, ಇದು ಇಂಟೀರಿಯರ್ ವರ್ಕ್ ಎಲ್ಲ 30-40 ಮಾಡಿಕೊಡ್ತಾರಲ್ಲ ಆ ಥರ ಇಲ್ಲಿ ನೋಡಿ ಸ್ಟೇರ್ ಕೇಸ್ ಹತ್ರ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಬಿಟ್ಟರೆ ನೋಡಿ ಎಷ್ಟು ಕಾಸು ಅವ್ರಿಗೆ ಉಳಿಯುತ್ತೆ. ಬಟ್ ಅವರು ಮನೇನ ತೊಗೊಂಡವರು ತುಂಬ ಚೆನ್ನಾಗಿ ಇಟ್ಕೊತಾರೆ ಅನ್ನೋ ಕಾರಣಕ್ಕೆ ಇದೆಲ್ಲ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. 100ಕ್ಕೆ 1 ಮನೆ ಈ ಥರ ಬರೋದು, ನಿಜ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಮನೆ. ಗೆಳೆಯರೆ, ಈಗ ನಾನು ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ಬೆಡ್ರೂಮ್ ಇರುವ ಸ್ಥಳ ಕರ್ಕೊಂಬಂದಿದ್ದೀನಿ. ಸ್ಟಡಿ ಕ್ಯಾಬಿನೆಟ್ ನೋಡ್ತಾ ಇದ್ದೀರಾ, ವರ್ಕ್ ಫ್ರಮ್ ಹೋಮು, ಏನು ಬೇಕಾದ್ರೂ ಮಾಡ್ಬೋದು. POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ರೈಟ್ ಸೈಡಿಗೆ ಮಾಸ್ಟರ್ ಬೆಡ್ರೂಮು, ಲೆಫ್ಟ್ ಸೈಡಲ್ಲಿ ಚಿಲ್ಡ್ರನ್ ಬೆಡ್ರೂಮು. ಈ 2 ಮಧ್ಯದಲ್ಲಿ ಸ್ಟಡಿ ಕ್ಯಾಬಿನೆಟು. ವರ್ಕ್ ಮಾತ್ರ ಬೆಂಕಿ ಚೆನ್ನಾಗಿ ಬಂದಿದೆ. ಇದು ಮಾಸ್ಟರ್ ಬೆಡ್ರೂಮು. ನಾವು ಕಾಟ್ ಕೊಟ್ಟಿಲ್ಲ, ನಿಮಗೆ ಬೇಕು ಅನ್ನೋ ಹಾಗಿದ್ರೆ ಅದು ಇನ್ಕ್ಲೂಡಿಂಗ್ ಬೇಕಾದ್ರೆ ಮಾತಾಡೋಣ. ಈಗ ನಾನು ವಿತೌಟ್ ಕಾಟು ಪ್ರೈಸ್ನ ಹೇಳೋದು. ಓಕೆ, ಕಾಟ್ ಬೇಕಂದರೆ ಮಾಡಿಸೋಣ. ಜಸ್ಟ್ 1 ವೀಕ್ ಬೇಕಾಗುತ್ತೆ ಅಷ್ಟೇ. ಕಿಂಗ್ ಸೈಜ್ ಕಾಟ್ ಇಡೋ ಥರ ನಿಮಗೆ ಒಂದು ರೂಮ್ ಸಿಗುತ್ತೆ. ವೆಂಟಿಲೇಷನ್ಗೆ 4x8 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. ಮತ್ತು ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಇದೆ. ಅದ್ರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟು, ವಾವ್ ಲುಕ್ಕಲ್ಲಿರುವಂತಹ ಫಾಲ್ ಸೀಲಿಂಗು. ಮಜಾ ಬರುತ್ತೆ ಮನೆ ನೀವು ನೋಡೋಕ್ಕೆ ಬಂದರೆ. ಇದು TV ಕ್ಯಾಬಿನೆಟ್ ಸಿಂಪಲ್ ಆಗಿದೆ, ಈ ಥರನೇ ಬೇಕಾಗಿರೋದು. ಮತ್ತು ಒಂದು ಬಾಲ್ಕನಿ ಬರುತ್ತೆ, ಬಾತ್ರೂಮ್ ಅದ್ರ ಹಿಂದ್ಗಡೆ ಬರುತ್ತೆ. ಬಾಲ್ಕನಿ ಎಲ್ಲ ಇದೆ. ಕಾಟಿಂಗ್ ಕಾಂಪ್ರಮೈಸ್ ಆಗೋಕ್ಕೆ ಹೋಗಬೇಡಿ. ಇನ್ನು ನೋಡಿ, ಎಲ್ಲ 2x4 ವೆಟ್ರಿಫೈಡ್ ಟೈಲ್ಸ್ ಹಾಕ್ತಾರೆ. ಇವ್ರು ಗ್ರಾನೈಟೇ ಹಾಕಿದ್ದಾರೆ. ವರ್ಕಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಗುರು ಇವರು. ಆಂಜನಪುರ ಸೆಕೆಂಡ್ ಬ್ಲಾಕ್ ಇದು. ಮನೆ ಇಷ್ಟ ಆಯಿತು. ಓಕೆ, ಮತ್ತು ಇಲ್ಲಿ ಬಾತ್ರೂಮ್ ಇದೆ. ಹ್ಯಾಂಡಲ್ಗಳೆಲ್ಲ ಯುರೋಪ. ಇಲ್ಲಿ ನೋಡಿ ಥಿಕ್ನೆಸ್ 2 ಇಂಚಸ್ ಡೋರ್ ಕೊಟ್ಟಿದ್ದಾರೆ. ಓಕೆ, ಬಾತ್ರೂಮು. ಇಲ್ಲಿ 2x4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ಬಾಲ್ಕನಿ ಇದೆ, ಹಾಗಾಗಿ ಈ ಬಾತ್ರೂಮ್ನ ಬೆಡ್ ಸ್ವಲ್ಪ ಮೆಜರ್ಮೆಂಟ್ ಸ್ವಲ್ಪ ಚಿಕ್ಕದು ಅನಿಸುತ್ತೆ. ಇಷ್ಟಿದ್ರೂ ಸಾಕು ಸ್ನಾನ ಮಾಡ್ಕೊಂಬರೋದಕ್ಕೆ. ಇದೊಂದು ಮಾಸ್ಟರ್ ಬೆಡ್ರೂಮ್ ಆಯಿತು. ನೋಡಿದ್ದೀರಾ? ಈಗ ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಗೆಳೆಯರೆ, ಇಲ್ಲೂ ಕೂಡ ಅಷ್ಟೇ, ಯಾವುದೇ ಬೆಡ್ರೂಮ್ಗೂ ಕಾಟ್ಗಳು ಕೊಟ್ಟಿಲ್ಲ. ನೋಡಿ, ಇಲ್ಲೂ ಕೂಡ ನಾವು ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಹಾಕೋಬೋದು. ಹಾಗೆ ಇಲ್ಲಿ ನಿಮಗೆ ಸ್ಟಡಿ ಕ್ಯಾಬಿನೆಟ್ನ ಮಾಡಿಕೊಟ್ಟಿದ್ದೀವಿ. ಮಕ್ಕಳು ಬೇಕಾದ್ರೆ ಇಲ್ಲೂ ಕೂತ್ಕೊಂಡು ಓದ್ಕೋಬಹುದು. ಮತ್ತು TV ಕ್ಯಾಬಿನೆಟು ಇದೆ. ಈ ಬೆಡ್ರೂಮ್ಗೆ ವೆಂಟಿಲೇಷನ್ಗೆ ಅಂದರೆ ಪ್ಲಸ್ ಪಾಯಿಂಟ್ ಏನು ಅನ್ನೋ ಹಾಗಿದ್ರೆ, ಹಿಂದ್ಗಡೆ ಬರುವಂತಹ ಮನೆ ಡ್ರಾಪ್ ಆಗುತ್ತೆ. ಕೆಳಗಡೆ ಒಂದೇ ಫ್ಲೋರ್ ಇರೋದು, ಮತ್ತೆ ಮೇಲ್ಗಡೆ ಕಟ್ಟೋದಿಲ್ಲ. ಅದು ಬರಲಾರ್ದೆ ಕಾರಣಕ್ಕೆ ನಮಗೆ ವೆಂಟಿಲೇಷನ್ನು, ಬೆಳಕು ಗಾಳಿ ಇನ್ನೂ ತುಂಬ ಚೆನ್ನಾಗಿ ಈ ರೂಮ್ಗೂ ಕೂಡ ಬರುತ್ತೆ. ಸರಿನಾ? ಓವರ್ ಹೆಡ್ ವಾರ್ಡ್ರೋಬರ್ ನೋಡ್ತಾ ಇದ್ದೀರಾ, ಮತ್ತು ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು ನೋಡ್ತಾ ಇದ್ದೀರಾ. ಇಲ್ಲೂ ಕೂಡ ನಾವು ಒಂದು ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಹಾಕೋಬೋದು. ಎಸ್, ತೋರಿಸ್ಬಿಡ್ತೀನಿ. ಹಿಂದ್ಗಡೆ ಮನೆ ಬರೋದಿಲ್ಲ, ಇಷ್ಟೇ ಹಿಂದ್ಗಡೆ ಬರೋದು. ಬಾತ್ರೂಮ್ ಕೂಡ ಒಂದಿದೆ. ನೋಡಿ, ಇಲ್ಲಿ ವಾಕಿಂಗ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ, ಡ್ರಾಯರು ಎಲ್ಲ ಇದೆ. ಹಾಗೆ ಇಲ್ಲಿ ಮೇಲ್ಗಡೆ
ವಾರ್ಡ್ರೋಬ್ಗಳು. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. 2x4 ವೆಟ್ರಿಫಿಟಲ್ ಟಾಪ್ ಟು ಬಾಟಮ್. ಜಾಗ ಅವ್ರ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ. ಮತ್ತು ಪೇಂಟಿಂಗ್ ಈ ಮನೆಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಚಿಕ್ಕ ಪುಟ್ಟ ಬೇಕಾದರೆ ಮಾಡಬಹುದು ಟಚಪ್ಸ್. ಲೈಕ್ ಈ ಥರ ಸೆಕೆಂಡ್ ಫ್ಲೋರಲ್ಲಿ ಬೆಡ್ರೂಮ್ಗಳು ಇರುವಂತಹದ್ದು. ಈಗ ನೆಕ್ಸ್ಟ್ ಫ್ಲೋರ್ ಮೂವ್ ಆಗೋಣ. ಸ್ಟೇರ್ಕೇಸ್ ಲೈಟಿಂಗ್ ಎಲ್ಲ ಇದೆ. SS ರೈಲಿಂಗ್ಸ್ ಕಂಟಿನ್ಯೂ ಆಗುತ್ತೆ ನಮಗೆ. ನೋಡಿ ಈ ಥರ ಪ್ಲೇನ್ ಕೊಟ್ಬಿಟ್ರೆ ಅಲ್ಲೂ ಕೊಡ್ತಾರೆ, ಅಲ್ಲಿ ಬಟ್ ಇವ್ರು ವರ್ಕ್ ಮಾಡಿದ್ದಾರೆ. ಇದು ಥರ್ಡ್ ಫ್ಲೋರು. ಥರ್ಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಬರುತ್ತೆ. ಒಂದು ಮಲ್ಟಿಪರ್ಪಸ್ ರೂಮು, ಒಂದು ಬೆಡ್ರೂಮು. ತೋರಿಸ್ಕೊಡ್ತೀನಿ. ಇದು ಬೆಡ್ರೂಮು, 3ನೇ ಬೆಡ್ರೂಮ್. ಲೈಕ್ ನೀವೇನು ಕೆಳಗಡೆ ನೋಡಿದ್ರಲ್ಲ ಅದೇ ಥರ ಸೇಮ್ ಟು ಸೇಮ್, ಜಸ್ಟ್ POP ಫಾಲ್ ಸೀಲಿಂಗ್ ಮಾತ್ರ ಚೇಂಜು, ಇಂಟೀರಿಯರ್ ಡಿಸೈನ್ ಚೇಂಜ್ ಇರುತ್ತೆ ಅಷ್ಟೇ. ಡ್ರೆಸ್ಸಿಂಗ್ ಕ್ಯಾಬಿನೆಟು, ವಾರ್ಡ್ರೋಬರ್ ಸ್ಲೈಡಿಂಗು, TV ಕ್ಯಾಬಿನೆಟ್ಟು ಮತ್ತು POP ಫಾಲ್ ಸೀಲಿಂಗು. ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಒಂದು ಬಾಲ್ಕನಿ, ಸೌಂಡ್ ಬರ್ತದೆ ಅದಕ್ಕೆ ಓಪನ್ ಮಾಡಲ್ಲ. ಇದು ಬಾತ್ರೂಮು. ಓಕೆ, ಈಗ 4ನೇ ಬೆಡ್ರೂಮು ಅಥವಾ ಮಲ್ಟಿಪರ್ಪಸ್ ರೂಮ್, ನೀವು ಹೇಗಾದರೂ ಯೂಸ್ ಮಾಡ್ಕೊಳ್ಳಿ. ಇದು ಗುರು ವಿಂಡೋ ನೋಡಿ, ಅಲ್ಲಿ 6x6 ಇದೆ ಅಥವಾ 8x6x6 ಇದೆ ನನ್ನ ಪ್ರಕಾರ. ಹೆವಿ ಆಗಿದೆ. ಇದು ಮಲ್ಟಿಪರ್ಪಸ್ ರೂಮು, ಹೋಮ್ ಥಿಯೇಟ್ರ್, ಜಿಮ್ಮು, ಯೋಗ ನೀವು ಹೆಂಗಾದರೂ ಮಾಡ್ಕೊಳ್ಳಿ. ಇದಕ್ಕೂ ಬಾತ್ರೂಮ್ ಇದೆ. ವರ್ತ್ ಇದೆ ಗುರು, ತುಂಬ ವರ್ತ್ ಇದೆ. ಸರಿನಾ? ಇಲ್ಲೂ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಏನು ಬೇಕಾದ್ರೆ ಮಾಡ್ಕೋಬೋದು. ರೂಮಾಗೆ ಕನ್ವರ್ಟ್ ಮಾಡ್ಕೊಂಬಿಡಿ. 4 ರೂಮ್ ಟೋಟಲ್ಲು, ಆಯಿತಾ? ಡೋರ್ಗಳು ಹೆವಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗಂತೂ. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಬರುತ್ತೆ ಎಲ್ಲ. ಇದು ಇನ್ಬಿಲ್ಟ್ ಸ್ಟೇರ್ಕೇಸು, ಟ್ರಿಪ್ಲೆಕ್ಸು. ಸ್ಕೈಲೈಟ್ ಎಲ್ಲ ಕೊಟ್ಟಿದ್ದಾರೆ, ಅಂದರೆ ವಾಲ್ಗೆ ವಿಂಡೋ ಕೊಟ್ಟಿದ್ದಾರೆ, ವೆಂಟಿಲೇಷನ್ ಬರುತ್ತೆ. ಶಬ್ದ ತುಂಬ ಬರುತ್ತೆ. ಈಗ ಹೊರಗಡೆ ಹೋದರೆ ಬೇಗ ತೋರಿಸಿ ಬೇಗ ಬಂದುಬಿಡ್ತೀನಿ. ಸೆರಾಮಿಕ್ ಟೈಲ್ಸ್ ಹಾಕಿದ್ದಾರೆ. ಬಟ್ಟೆ ಒಣಗಾಕೋದಕ್ಕೆ ಕಂಬಿ, ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರು. ಸರಿನಾ? ಪರ್ಗೋಲ ಕೊಟ್ಟಿದ್ದಾರೆ ಚಿಕ್ಕದಾಗಿ ಲುಕ್ಗೋಸ್ಕರ. ಬಟ್ಟೆ ತೊಳೆಯೋದಕ್ಕೆ, ವಾಷಿಂಗ್ ಮಿಷಿನ್ ಹಿಡಿಯೋದಕ್ಕೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಒಳಗಡೆ ಹೋಗಿ ಮಾತಾಡ್ತೀನಿ ನಾನು, ತುಂಬ ಸೌಂಡ್ ಬರ್ತಾಯಿದೆ ಇಲ್ಲಿ, ನಿಮಗೆ ಡಿಸ್ಟರ್ಬ್ ಆಗ್ಬೋದು. ಓಕೆ ಗೆಳೆಯರೆ, ಸಾರಿ, ಈ ಮನೆ ಫುಲ್ ಡೀಟೇಲ್ಸ್ ಆಗಿ ನಾನು ನಿಮಗೆ ಹೇಳಿದ್ದೀನಿ. ಈಗ ಪ್ರೈಸು, ಆಸ್ಕಿಂಗ್ ಪ್ರೈಸು 1,60 lakhs ಕೇಳ್ತಾ ಇದ್ದಾರೆ. 1,60,00,000 ಕೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇದೆ, ರೀಸನಬಲ್ ಅಂತ ಕೇಳ್ತೀನಿ. ಯಾಕಂದರೆ ತುಂಬ ಮನೆಗಳು ನೋಡಿದ್ದೀವಿ ನಾವು, ಆ ಪ್ರೈಸ್ಗೆ ಆ ಮನೆಗೆ ಹೋಲಿಕೆನೇ ಇರೋದಿಲ್ಲ, ಆ ಥರ ಹೇಳಿರ್ತಾರೆ. ಬಟ್ ಇಲ್ಲಿ ಆ ಪ್ರೈಸ್ಗೂ ಈ ಮನೆಗೂ ಹೋಲಿಕೆ ಆಗಿದೆ. ತುಂಬ ಮ್ಯಾಚಿಂಗ್ ಇದೆ, ಕ್ವಾಲಿಟಿ ಇದೆ. ಹಾಗಾಗಿ ಬಂದು ನೋಡಿ ಡೈರೆಕ್ಟಾಗಿ. ಈ ಒಂದು ಮನೆ ನೋಡೋಕೆ ಬಂದರೆ 4-5 ಮನೆ ನೀವು ನೋಡ್ಬೋದು. ಮನ್ಸಾರ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.